ಸಾತ್ವಿಕ ಆಹಾರ ಅಂದರೆ ಏನು ಸರ್? ಇವಾಗ ನಮ್ಮ ರೆಸಾರ್ಟ್‌ನಲ್ಲಿ, ನಿಖರಾನಲ್ಲಿ ಪ್ರೊವೈಡ್ ಮಾಡೋ ಫುಡ್ಡು ವೆಜಿಟೇರಿಯನ್ ಫುಡ್ ಅಂತ ಎಲ್ಲ ನಾವು ದೀರ್ಘವಾಗಿ ಡಿಸ್ಕಷನ್‌ನಲ್ಲಿ ಮಾತಾಡಿದ್ವಿ. ಸೊ ಇದು ಮೆಡಿಸಿನಲ್ ಫುಡ್ ಕೂಡ ಆಗುತ್ತಾ ಸರ್? ಈಗ ನೋಡಿಮ್ಮ, ಸಾತ್ವಿಕ ಆಹಾರ ಅಂತಂದರೆ ಜನರಲ್ ಪರ್ಸೆಪ್ಷನ್ ಇದ್ದು ಯಾವುದು ನಾನ್ ವೆಜ್ ಅಲ್ವೋ ಅದು ಸಾತ್ವಿಕ ಆಹಾರನೇ ಅಂತ. ದೇರ್ ಆರ್ ಟೂ ಟೈಪ್ಸ್: ಅನಿಮಲ್ ಬೇಸ್ಡ್ ಫುಡ್ ಆ್ಯಂಡ್ ಪ್ಲಾಂಟ್ ಬೇಸ್ಡ್ ಫುಡ್ಸ್. ವಿ ಆರ್ ಟಾಕಿಂಗ್ ಆಫ್ ಪ್ಲಾಂಟ್ ಬೇಸ್ಡ್ ಫುಡ್. ಜನರಲಿ ಪ್ಲಾಂಟ್ ಬೇಸ್ಡ್ ಫುಡ್ಡು ಸಾತ್ವಿಕ ಆಹಾರನೇ. ಸಾತ್ವಿಕ ಆಹಾರ ಅಂದರೆ ಏನಂದರೆ ಈಸಿಲಿ ಡೈಜೆಸ್ಟಿಬಲ್, ಇಟ್ ವಿಲ್ ನಾಟ್ ಏನು ಅಫೆಕ್ಟ್ ಯುವರ್ ಹೆಲ್ತ್ ಇನ್ ಎ ವೆರಿ ಡಿಫ್ರೆಂಟ್ ವೇ. ಬಟ್ ಇದಕ್ಕೆ ಸಾತ್ವಿಕ ಆಹಾರ ಅನ್ನೋದು ಒಂದು ಒಂದು ನಾವು ಒಂದು ಬ್ರ್ಯಾಂಡಿಂಗ್ ಅಂತ ಮಾಡೋ ವಿಷಯ. ಆ್ಯಕ್ಚುಲಿ ವೆಜಿಟೇರಿಯನ್ ಫುಡ್ಡಲ್ಲಿ ಎಲ್ಲ ಪದಾರ್ಥಗಳು ಮೆಡಿಸಿನ್ ಬೇಸ್ಡ್ ಇದ್ದೇ ಇರುತ್ತೆ. ಪ್ಲಾಂಟ್ ಬೇಸ್ಡಲ್ಲಿ ಬೇರೆ ರೀತಿ ಅದರ ನ್ಯೂಟ್ರಿಯೆಂಟ್ಸು, ಪ್ರೋಟೀನ್ಸು ಅದೆಲ್ಲ ಸಿಗುತ್ತೆ. ಯು ನೀಡ್ ವೆರಿ ಬಿಗ್ ಸ್ಟ್ರೆಂತ್ ಆ್ಯಂಡ್ ಯು ಆರ್ ಫಿಸಿಕಲಿ ಎಕ್ಸ್ಪೋಸ್ಡ್ ಲಾಂಗರ್ ಅವರ್ಸ್. ಆ ಸ್ಟ್ರೆಂತ್ ಎಲ್ಲ ಬೇಕು ಅಂದಾಗ ಜನರಲ್ ಪರ್ಸೆಪ್ಷನ್ ಈಸ್ ನಾನ್ ವೆಜ್ ಬೇಕು ಅನ್ನೋದು. ಬಟ್ ಅದಕ್ಕೆ ಸಬ್ಸ್ಟ್ಯೂಟ್ ಆಗೋವಂಥ ಪ್ಲ್ಯಾಂಟ್ ಬೇಸ್ಡ್ ಬೇಕಾದಷ್ಟು ಆಹಾರಗಳು ಅದೇ ಸ್ಟ್ರೆಂತ್ ಕೊಡೋ ಇದೆ. ಆದರೆ ನಾವು ವಾಟ್ ವಿ ಆರ್ ಟಾಕಿಂಗ್ ಈಸ್ ಆನ್ ಎ ಜನರಲ್ ಅಟ್ಮಾಸ್ಫಿಯರಿಕ್ ಸಿಚುವೇಶನ್. ಜನಗಳು ಒಂದು ಹೆಲ್ತಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಏನು ಬೇಕು, ಆ ಥರ ನಾವು ಫುಡ್ನ ಕೊಟ್ಟು ತಗೊಂಡ್ರೆ ಹೆಲ್ತ್ ಇಂಪ್ರೂವ್ ಆಗುತ್ತಾ, ಟೆನ್ಷನ್ಸು, ಆರೋಗ್ಯದ ಸಮಸ್ಯೆಗಳು ಕಮ್ಮಿ ಆಗುತ್ತಾ, ಇದು ವೆಯ್ಟ್ ಕಂಟ್ರೋಲ್ ಆಗುತ್ತಾ, ಈ ಥರ ಪಾಯಿಂಟ್ಸ್ನ ನಾವು ಮಾತಾಡ್ತೀವಿ. ಅದಕ್ಕೆ ಲಿಮಿಟೇಷನ್ ಮಾಡ್ಕೊಂಡು, ಯಾಕಂದರೆ ಇಟ್ಸ್ ಎ ವೆರಿ ವೈಡ್ ಸಬ್ಜೆಕ್ಟ್. ಎ ಬಿ ಈಗ ನಾವು ಹೇಳ್ತಿರೋದು ಇಟ್ ಈಸ್ ಲೈಕ್ ಸಮ್ ಸಾರ್ಟ್ ಆಫ್ ಮೆಡಿಸಿನಲ್ ವ್ಯಾಲ್ಯೂ ಇದ್ದೇ ಇರುತ್ತೆ. ನಮ್ಮ ಸ್ಪೈಸಸ್ಸಲ್ಲೂ ಕೂಡ ಬೇಕಾದಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ನೀವು ಲವಂಗ ತಗೊಳ್ಳಿ, ಏಲಕ್ಕಿ ತಗೊಳ್ಳಿ, ಚಕ್ಕೆ ತಗೊಳ್ಳಿ, ಎಲ್ಲದರಲ್ಲೂ ಪಲಾಕ್ ತಗೊಳ್ಳಿ, ಎಲ್ಲದರಲ್ಲೂ ದೇರ್ ಈಸ್ ಸಮ್ ಮೆಡಿಸಿನಲ್ ವ್ಯಾಲ್ಯೂ, ಸಮ್ ಗುಡ್ ಥಿಂಗ್ಸ್ ಆರ್ ದೇರ್. ಇದ್ರ ಜೊತೆಗೆ ಒಂದು ಅರೋಮ್ಯಾಟಿಕ್ ಫುಡ್ಸು, ವೆಜಿಟೇಬಲ್ಸು, ವೆಜಿಟೇರಿಯನ್ ಪರ್ಸೆಪ್ಷನ್ಸು ಇದೆ. ಇದಲ್ಲದೆ ಈ ಥೆರಪಿಟಿಕ್ ಸಿಚುವೇಶನ್ಗೆ ಬಂದಾಗ ನಿಮಗೆ ಮನೆಯಲ್ಲಿ ಹಿಂದೆ ಅಡುಗೆ ಮನೆಯಲ್ಲಿ ಕುಕ್ ಮಾಡ್ತಾರಲ್ಲ, ಅದು ಯಾವ ರೀತಿ ಕುಕ್ ಮಾಡ್ತಿದ್ರು ಅಂದರೆ ದಟ್ ವಾಸ್ ಯೂಸ್ ಟು ಆ್ಯಕ್ಟ್ ಆಸ್ ಎ ಮೆಡಿಸಿನ್ ಫಾರ್ ಮೇಂಟೈನಿಂಗ್ ದೇರ್ ಹೆಲ್ತ್. ಆ ಕಾನ್ಸೆಪ್ಟ್ಗೆ ನಾವು ವಾಪಸ್ ಹೋಗ್ತಾ ಇದ್ದೀವಿ ಅಷ್ಟೇ. ಅಂದರೆ ಫುಡ್ ಇಫ್ ವಿ ಟೇಕ್ ಇನ್ ಎ ಪ್ರಾಪರ್ ಪ್ರಪೋರ್ಷನ್ ಆಫ್ ಸರ್ಟನ್ ಇಂಗ್ರೀಡಿಯೆಂಟ್ಸ್, ದಿಸ್ ವಿಲ್ ಆ್ಯಕ್ಟ್ ಆಸ್ ಎ ಮೆಡಿಸಿನ್. ಇದನ್ನು ನಾವು ಸಾತ್ವಿಕ ಆಹಾರ ಅಂತಲೂ ಹೇಳ್ತೀವಿ. ಸಾತ್ವಿಕ ಆಹಾರ ಅಂದರೆ ವಿಚ್ ಈಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ಎಂಟೈರ್ ಸಿಸ್ಟಮ್ ಇನ್ ಎ ಅಡ್ವರ್ಸ್ ವೇ ಅನ್ನೋದು. ನಾರ್ಮಲ್ ಕೋರ್ಸಲ್ಲಿ ಕೆಲಸ ಮಾಡಿಕೊಂಡು ಉತ್ಸಾಹದಿಂದ, ಶಕ್ತಿಯಿಂದ ಇರ್ತೀವಿ. ಅದಕ್ಕೆ ಬೇಕಾಗಿರುವಂಥ ಫುಡ್ಡು ಮೆಂಟಲಿ, ಫಿಸಿಕಲಿ ಇಟ್ ವಿಲ್ ಮೇಕ್ ಅಸ್ ಹ್ಯಾಪಿ, ಸಂಪ್ಚುಯಸ್, ಈ ಥರದನ್ನೆಲ್ಲ ಸೇರಿಸಿ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಸಾತ್ವಿಕ ಆಹಾರ ಆಗುತ್ತೆ. ಇನ್ನು ಇದನ್ನೇ ನಾವು ದೀರ್ಘವಾಗಿ ಎಳ್ಕೊಂಡೋಗಿ ನಾವು ಈ ಋಷಿ ಮುನಿಗಳು ತಗೊಳ್ಳೋದು, ಆಯುರ್ವೇದಿಕ್ ಮೂಲಿಕೆಗಳಿಂದ ತಗೊಳ್ಳೋದು, ಅದೆಲ್ಲ ದಟ್ ಕಾನ್ಸೆಪ್ಟ್ ವಿ ಆರ್ ನಾಟ್ ಟಾಕಿಂಗ್. ದಟ್ ಈಸ್ ಆಲ್ ಡಿಫರೆಂಟ್ ಪಾರ್ಟ್. ಐ ಆಮ್ ಟಾಕಿಂಗ್ ಇನ್ ದ ಜನರಲ್ ಸೆನ್ಸ್ ಫಾರ್ ಅನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಏನು ಬೇಕು, ಹೇಗೆ ಅದನ್ನ ಅವ್ರ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರೀತಿಯಲ್ಲಿ ಅವರು ವಿತೌಟ್ ಗೋಯಿಂಗ್ ಟು ಎ ಡಾಕ್ಟರ್ ಆರ್ ಮೆಡಿಕೇಷನ್ ಆರ್ ಫ್ರೀಕ್ವೆಂಟ್ಲಿ ದೇ ಕ್ಯಾನ್ ಲಿವ್ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ರೈಟ್ ಸರ್. ಸಾತ್ವಿಕ ಆಹಾರದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು ಸರ್. ಇನ್ನೂ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ, ಒಂದು ಕ್ವೆಶನ್ ಇರುತ್ತೆ ನಿಮ್ಮ ತಲೆಯಲ್ಲಿ. ನಿಖರ ರೆಸಾರ್ಟ್ಗೆ ಬರಬೇಕಾದ್ರೆ ಅಡ್ವಾನ್ಸ್ ಬುಕಿಂಗ್ ಫೆಸಿಲಿಟಿ ಯಾವ ರೀತಿ ಇರುತ್ತೆ, ಬಂದರೆ ಒಂದು ವಾರ ಇರಬೇಕಾ, 1 ದಿನ 2 ದಿನಕ್ಕೆ ಪ್ಯಾಕೇಜ್ ಯಾವ ರೀತಿ ಇರುತ್ತೆ ಅನ್ನೋದು ಕಾಮನ್ ಡೌಟ್ ಆಗಿರುತ್ತೆ. ಈ ಡೌಟ್ಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಕೋದಂಡರಾಮ್ ಸರ್ ಉತ್ತರ ಕೊಡ್ತಾರೆ.